ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ವಿಡಿಯೋ ಆಗ್ತಾರೆ ಅಂತ ವೆಯ್ಟ್ ಮಾಡ್ತೀರ ಎಲ್ರಿಗೂ ಕೂಡ ಸಾರಿ ಕೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು. ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂದ್ರೆ ಪೀಸ್ ಆಫ್ ಮೈಂಡ್ ಇರಬೇಕು. ಸದ್ಯದ ಪರಿಸ್ಥಿತಿಲಿ ಖಂಡಿತ ನನಗಿಲ್ಲ. ಫುಲ್ ಡೇ ಜವಾಬ್ದಾರಿ, ಮನೆ ಒಳಗೆ ಮನೆ ಹೊರಗೆ, ಟೈಲರಿಂಗ್ ಶಾಪ್, ನೆಕ್ಸ್ಟು ಹೀಗೆ ಪ್ರತಿಯೊಂದು ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನನಗೆ ಪೀಸ್ ಆಫ್ ಮೈಂಡ್ ಇಲ್ಲ. ವೀಡಿಯೋ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ತುಂಬ ಲೇಟಾಗಿ ವೀಡಿಯೋವನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಇದೆ, ಅದನ್ನು ದಿನ ಒಂದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದರೆ ಆಗುತ್ತೆ. ಬಟ್ ನನಗೆ ಹೇಳಿದ್ನಲ್ವ, ಮೆಂಟಲಿ ಹಾರ್ಡ್ ವರ್ಕ್ ಇದೆ. ಯೂಟ್ಯೂಬ್ ಅನ್ನೋದು ನೋಡಿದಷ್ಟು ಸುಲಭ ಅಲ್ಲ. ನಮಗೆ ಇಂಟ್ರೆಸ್ಟ್ ಇರಲಿ, ಇಂಟ್ರೆಸ್ಟ್ ಇಲ್ಲದೇ ಇರಲಿ, ನಾನು ಮೊದಲು ಏನು ಮಾಡಿದ್ನಲ್ವ ವೀಡಿಯೋಸ್, ಅದೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ. ಕಷ್ಟಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿರುವಂಥ ವೀಡಿಯೋಸ್ ಚೆನ್ನಾಗಿ ಓಡ್ತಾ ಇದೆ. ಈಗ ಆ ವಿಡಿಯೋಗಳೇ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನನಗೊಂಚೂರು ಇಂಟ್ರೆಸ್ಟ್ ಇಲ್ಲ. ಹಾಗೆ ಸುಮ್ಮನೆ ಒಂದು ಸಲ ವೀಡಿಯೋ ನೋಡ್ಕೊಂಬರೋಣ, ಯಾವುದು ರೀಚ್ ಆಗಿದೆ, ಯಾವುದು ಓಡಿದೆ ಅಂತ ಪ್ರತಿದಿನ ಚೆಕ್ ಮಾಡ್ತಾ ಇರ್ತೀನಿ ಅಲ್ವಾ. ಒಂದು 5-6 ವೀಡಿಯೋ ತುಂಬ ಚೆನ್ನಾಗಿ ಓಡ್ತಾ ಇದೆ. ಆಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಅದರಿಂದ ಪ್ರತಿದಿನ ಒಂದು 10 ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಓಪನ್ ಅಪ್ ಆಗಬೇಕು, ಎಲ್ಲ ಗೊಂದಲಗಳನ್ನು ಬಿಟ್ಟಾಕಿ ನೆಕ್ಸ್ಟ್ ವೀಡಿಯೋ ಮಾಡೋಣ, ಅಪ್ಲೋಡ್ ಮಾಡೋಣ, ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಮಾಡೋಣ ಅಂತ ಅನಿಸುತ್ತೆ. ಬಟ್ ಅಷ್ಟೊಂದು ಸುಲಭ ಅಲ್ಲ. ನಾರ್ಮಲ್ ಆಗೋದು ಅಷ್ಟೊಂದು ಸುಲಭ ಖಂಡಿತ ಅಲ್ಲ. ಜವಾಬ್ದಾರಿ ಇದ್ದಾಗ ಇರಲಿ, ಮನುಷ್ಯ ಅಂದಮೇಲೆ ಕಷ್ಟ ಬರುತ್ತೆ, ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಎಲ್ಲನೂ ನಿಭಾಯಿಸ್ಕೊಂಡು ಮುಂದೆ ಹೋಗೋದೇ ಜೀವನ ಅಂತ ಸಮಾಧಾನ ಮಾಡಿಕೊಂಡು ನಾರ್ಮಲ್ ಆಗ್ತೀನಿ. ಬಟ್ ಆದರೂ ಕೂಡ ಬಿಡಲ್ಲ. ಅದು ಎಳೆದೇ ಎಳೆಯುತ್ತೆ, ಎಳೆದು ಬಿಟ್ಟು ಹಳ್ಳಕ್ಕೆ ಹಾಕಕ್ಕೆ ನೋಡುತ್ತೆ ಗೊಂದಲ ಅನ್ನೋದು. ಆದರೂ ಕೂಡ ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ತುಂಬ ದಿನಗಳ ನಂತರ. ಯಾಕಂದರೆ ಸುಮಾರು ಜನ ಕಮೆಂಟ್ ಮಾಡ್ತಾನೇ ಇದ್ದೀರಾ, ವಿಡಿಯೋ ಮಾಡಿ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಇದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಾಡಿರುವಂಥ ವಿಡಿಯೋ ಆಗಿರ್ಬೋದು. ತುಂಬ ಲೇಟಾಗಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಫುಲ್ ಬ್ಲೌಸು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಎಂಬ್ರಾಯ್ಡ್ರಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತ. ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಗೊತ್ತಿರೋರಿಗೆ ಚಿಕ್ಕದು ಅನಿಸುತ್ತೆ, ಗೊತ್ತಿಲ್ಲದಿರೋರಿಗೆ ದೊಡ್ಡದು ಅನಿಸುತ್ತೆ. ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡೋದು, ಹೇಗೆ ಟರ್ನ್ ಮಾಡೋದು ಅಂತ. ಒಬ್ಬರು ಕೇಳಿದರು, ಕಟಿಂಗ್ ಮಾಡೋದು ಹೇಳಿಕೊಟ್ಟೆ, ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ. ಆಮೇಲೆ ಆನ್ಲೈನ್ ಕ್ಲಾಸ್ ಕೂಡ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನಾನು ಅನೌನ್ಸ್ ಮಾಡಿದ್ದೆ ಜನವರಿ ತಿಂಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತ. ಒಬ್ರದ್ದು ಕೂಡ ನಾನು ಆನ್ಲೈನ್ ಕ್ಲಾಸ್ ಮಾಡಿಲ್ಲ ಈ 2025ರಲ್ಲಿ. ಸುಮಾರು ಒಂದು 30 ಜನ ಕೇಳಿದ್ದಾರೆ ಕಾಲ್ ಮಾಡಿ, ನಾವು ಪೇ ಮಾಡ್ತೀವಿ ಹೇಳ್ಕೊಡಿ ಅಂತ. ಯಾರಿಗೂ ಕೂಡ ಇಲ್ಲ, ನನ್ನ ಮನಸ್ಥಿತಿ ಸರಿ ಇಲ್ಲ, ಹೇಳ್ಕೊಡೋಕ್ಕಾಗಲ್ಲ ಅಂತಲೇ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಅದು ಗೊತ್ತಿಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ ಥರ ಆಗಿಬಿಟ್ಟಿದ್ದೀನಿ. ಇರಲಿ, ಎಲ್ಲನೂ ಸೈಡ್ಗಿಟ್ಟು ನೆಕ್ಸ್ಟ್ ನಾಳೆದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಬಿಟ್ರೆ ಆಯಿತು. ನಿನ್ನೆದೆಲ್ಲ ಬಿಟ್ಟಾಕ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಆದರೂ ಅಷ್ಟೊಂದು ಸುಲಭ ಅಲ್ಲ. ಪ್ರಯತ್ನ ಮಾಡಿ 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 ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಳೆ ವಿಡಿಯೋಗಳೆಲ್ಲ ನೋಡಿದರೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಕಷ್ಟಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ನನ್ನ ವೀಡಿಯೋಗಳು ಸಾಕ್ಷಿ. ಸುಮಾರು ಒಂದು 5-6 ವೀಡಿಯೋಗಳು ತುಂಬ ಚೆನ್ನಾಗಿ ಓಡ್ತಾ ಇದೆ. ಅದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ, ಅರ್ನಿಂಗ್ ಆಗ್ತಾ ಇದೆ. ಅದರಿಂದ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಸಾರಿ, ಮಾಡ್ತೀನಿ ಇನ್ನು ಮುಂದೆ ವೀಡಿಯೋಸು ವಾರಕ್ಕೆ ಒಂದಾದರೂ ಅಟ್ಲೀಸ್ಟ್ ಮಾಡೋಣ ಅಂತ ಪ್ರಯತ್ನ ಮಾಡ್ತೀನಿ. ವೀಡಿಯೋಗಳು ತುಂಬ ಇದ್ದಾವೆ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದರೆ ಇನ್ನೂ 1 ತಿಂಗಳು ಕಂಟಿನ್ಯೂಸ್ ಹಾಕಿದರೂ ಕೂಡ ಅಷ್ಟೊಂದು ವೀಡಿಯೋಸ್ ಇದೆ. ಬಟ್ ಮನಸ್ಥಿತಿ ಸರಿ ಇಲ್ಲ. ವೀಡಿಯೋ ಎಡಿಟಿಂಗ್ ಮಾಡಬೇಕಂದ್ರೆ ಮನಸ್ಥಿತಿ ಚೆನ್ನಾಗಿರಬೇಕು. ಆ ಒಂದು ಕಾರಣಕ್ಕೆ ಸ್ವಲ್ಪ ಡಿಲೇ ಮಾಡಿದೆ ಅಷ್ಟೇ. ಈಗ ಎಂಬ್ರಾಯ್ಡ್ರಿ ಬ್ಲೌಸ್ ಫುಲ್ ಬ್ಲೌಸನ್ನು ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಶೋಲ್ಡರ್ ಸ್ಟಿಚ್ ಹೈಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಕೆಲವರು ಔಟ್ಸೈಡ್ ಬಿಟ್ಟಿರ್ತಾರೆ ಶೋಲ್ಡರ್ ಸ್ಟಿಚ್ಚನ್ನು, ಆ ರೀತಿ ಬಿಡಬಾರ್ದು. ಈ ಥರ ಸ್ಟಿಚ್ ಮಾಡಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಯೂಟ್ಯೂಬಿಂದ ಅಷ್ಟು ದುಡ್ಡು ಬಿಡ್ತಾರೆ, ಇಷ್ಟು ದುಡ್ಡು ಬಿಡ್ತಾರೆ ಅಂತ ತಪ್ಪು ತಿಳ್ಕೊಂಡಿರ್ತೀರ. ಲಕ್ಷ ದುಡ್ಡು ಬರುತ್ತೆ, ಅದು ಇದು. ಕೆಲವರು ವ್ಯೂಸ್ಗೋಸ್ಕರ ಸುಳ್ಳು ಹೇಳ್ತಾರೆ, ಯಾವುದು ಸತ್ಯ ಅಲ್ಲ. ನನಗೆ ವರ್ಷಕ್ಕೊಂದೇ ಸಲ ಪೇಮೆಂಟ್ ಆಗಿರೋದು 2 ವರ್ಷಕ್ಕೊಂದ್ಸಲ ಆಗಿದೆ. 8 ಸಾವಿರ 16 ಸಾವಿರ ನನಗೆ ಪೇಮೆಂಟ್ ಬಂದಿದೆ. ಈಗಿನ್ನೂ $60 ಆಗಿದೆ. ಇನ್ನೂ $40 ಆಗಬೇಕಂದ್ರೆ ಇನ್ನೂ 4 ತಿಂಗಳು 5 ತಿಂಗಳು ಗೊತ್ತಿಲ್ಲ, ಎಷ್ಟು ತಿಂಗಳು ಕಾಯಬೇಕು ಗೊತ್ತಿಲ್ಲ. ನಾನು ವೀಡಿಯೋಸ್ ಹಾಕೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಒಂದೇ ದಿನಕ್ಕೂ ಕೂಡ ಆಗ್ಬೋದು. ವೀಡಿಯೋಸ್ ಹೇಗೆ ಓಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರು ಹೇಳ್ತಿರ್ತಾರೆ
ಅಷ್ಟೊಂದು ಸುಲಭ ಅಲ್ಲ. ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ದುಡ್ಡು ಬಂದುಬಿಡೋದು, ಅಷ್ಟು ಎಫರ್ಟ್ ಇರಲೇಬೇಕು. ಆ ಥರದ ವೀಡಿಯೋ ಇರಬೇಕು, ಜನರಿಗೆ ಇಷ್ಟ ಆಗೋ ಥರ ವೀಡಿಯೋ ಇರಬೇಕು. ನಾನು ಟೈಲರಿಂಗಲ್ಲಿ ಆಲ್ಮೋಸ್ಟು ಹೇಳ್ಕೊಟ್ಟಿದ್ದೀನಿ. ಬಟ್ ನನಗನ್ಸುತ್ತೆ ಕೆಲವೊಂದು ವೀಡಿಯೋಗಳು ಇನ್ನೂ ಹೀಗೆ ಹೇಳ್ಬೇಕಿತ್ತು, ಇನ್ನು ಹಾಗೆ ಹೇಳ್ಬೇಕಿತ್ತು, ವಾಯ್ಸ್ ಓವರ್ ಹಾಗೆ ಮಾಡಬೇಕಿತ್ತು ಅನಿಸುತ್ತೆ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ತಿದ್ದುಕೊಳ್ತಾ ವೀಡಿಯೋನ ಮಾಡ್ತಾ ಇರ್ತೀನಿ. ಹಳೆ ವೀಡಿಯೋಗಳು ನೋಡಿದರೆ ಅನಿಸುತ್ತೆ ತುಂಬ ಸೀರಿಯಸ್ ಆಗಿ ಮಾತಾಡಿದ್ದೀನಿ, ನಾರ್ಮಲಾಗಿ ಮಾತಾಡಿಲ್ಲ, ಆ ಥರ ಏನೋ ಒಂದು ಕರೆಕ್ಷನ್ ಇದ್ದೇ ಇರುತ್ತೆ ಹಳೆ ವೀಡಿಯೋದಲ್ಲಿ. ಬಟ್ ಅವಾಗ ಅಷ್ಟೇ ಗೊತ್ತಿತ್ತು ನನಗೆ, ಆ ಥರ ಅಷ್ಟು ಮಾಡಿದ್ದೀನಿ. ಈಗ ಹೀಗಿರಬೇಕು, ಹೀಗೆ ಮಾಡಬೇಕು ವೀಡಿಯೋ ಅನ್ನೋ ಒಂದು ಐಡಿಯಾ ಬಂದಿದೆ. ಬಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಈ ಥರ ನೋಡಿ, ಹಲ್ಲಿದ್ದಾಗ ಕಡಲೆ ಇರಲ್ಲ, ಕಡಲೆ ಇದ್ದಾಗ ಹಲ್ಲಿರಲ್ಲ ಅಂತ ಒಂದು ಗಾದೆ ಮಾತು ಹೇಳಿದಾರಲ್ಲ ದೊಡ್ಡವರು. ನಿಜವಾಗ್ಲೂ ಪ್ರತಿಯೊಂದು ಗಾದೆ ಮಾತಿಗೂ ಈ ಒಂದು ಗಾದೆ ಮಾತಲ್ಲ, ಪ್ರತಿಯೊಂದು ಗಾದೆ ಮಾತಿಗೂ ಒಂದು ಅರ್ಥ ಇದ್ದೇ ಇರುತ್ತೆ. ಅದು ಯಾವ ಟೈಮಲ್ಲಿ ಅರ್ಥ ಆಗಬೇಕು ಆ ಟೈಮಲ್ಲಿ ಅರ್ಥ ಆಗುತ್ತೆ. ನನಗೆ ಈಗ ಅರ್ಥ ಆಗಿದೆ ನೋಡಿ. ಆವಾಗ ನನಗೆ ಏನೋ ಒಂದು ಐಡಿಯಾನೇ ಇರಲಿಲ್ಲ. ಯೂಟ್ಯೂಬ್ ಚಾನಲ್ ಮಾಡಿದೆ, ಏನೋ ಒಂದು ಪೇಮೆಂಟ್ ಬಂದರೆ ಸಾಕಪ್ಪ ಅನ್ನೋ ಒಂದು ಖುಷಿ ಇತ್ತು. ಬಟ್ ಇವಾಗ ಅದು ಜೀವನ, ಅದು ಈ ಥರ ಕಷ್ಟಪಟ್ಟರೆ, ಹೀಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅದರದ್ದು ಅದು ದುಡ್ಡು ಬರುತ್ತೆ, ಜೀವನ ನಡೆಯುತ್ತೆ ಅಂತ ಅಷ್ಟೊಂದು ಐಡಿಯಾ ಇರಲಿಲ್ಲ. ಈಗೆಲ್ಲ ಥರ ಐಡಿಯಾ ಇದೆ. ಈಗ ತೊಗೊಂಡೋದ್ರೆ ಹೀಗೆ ರೀಚ್ ಆಗುತ್ತೆ ಚಾನಲ್, ಹೀಗೆ ತೊಗೊಂಡೋದ್ರೆ ಹೀಗೆ ರೀಚ್ ಆಗುತ್ತೆ ಅನ್ನೋದೊಂದು ಐಡಿಯಾ ಇದೆ. ಬಟ್ ಇಂಟ್ರೆಸ್ಟ್ ಇಲ್ಲ. ಅದು ಮೆಂಟಲಿ ಕ್ಲೀನಾಗಿ ಪೀಸ್ಫುಲ್ಲಾಗಿದ್ದರೆ ಮಾತ್ರ ಅದು ತುಂಬ ಚೆನ್ನಾಗಿ ಐಡಿಯಾಸ್ ಬರುತ್ತೆ ಮಾಡಬೇಕು ಅಂತ. ಬಟ್ ನನಗೆ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಎಷ್ಟು ಪ್ರಯತ್ನ ಮಾಡ್ತೀನಿ. ಫುಲ್ ಡೇ ಕಮಿಟ್ ಆಗಿರೋದ್ರಿಂದ ನೋಡಿ, ಬೆಳಗ್ಗೆ 8:30 ಅಷ್ಟೊತ್ತಿಗೆ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ. ಅದಾದಮೇಲೆ ನಾನು ಉಳಿದೆಲ್ಲ ಕೆಲಸ ಮುಗಿಸ್ಕೊಂಡು ಕಸ ಗುಡಿಸಿ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ಮುಗಿಸಿ ನಾನು ಹೋಗ್ತೀನಿ ಟೈಲರಿಂಗ್ ಶಾಪ್ಗೆ. ಅಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ. ಅಲ್ಲಿ ಕಸ ಗುಡಿಸೋದು, ಬಾಗಿಲಿಗೆ ನೀರು ಹಾಕೋದು, ದೀಪ ಹಚ್ಚೋದು, ಹೀಗೆ ಅಲ್ಲಿ ಒಂದಷ್ಟು ಟೈಮ್ ಹೋಗ್ಬಿಡುತ್ತೆ. ನೆಕ್ಸ್ಟು ಯಾವಾಗಲೂ ಒಬ್ಬರು ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಅವ್ರಿಗೂ ಕೂಡ ಅಷ್ಟೇ 1 ತಿಂಗಳಲ್ಲಿ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಟ್ಬಿಡ್ತೀನಿ. ಅದು ಒಂದಷ್ಟು ಕೆಲಸ ಆಗುತ್ತೆ. ಅದಾದಮೇಲೆ ನನ್ನ ಕೆಲಸ, ನಾನು ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಈ ಥರ ಇರುತ್ತೆ. ಫುಲ್ ಡೇ ಬ್ಯುಸಿಯಾಗಿರೋದ್ರಿಂದ ನಂಗೆ ಟೈಮ್ ಸಿಗೋಲ್ಲ. ಆಮೇಲೆ ಸಾಯಂಕಾಲ ಮನೆಗೆ ಬಂದಾದ ನಂತರ ಅಡುಗೆ ಮಾಡೋದು, ಊಟ ಮಾಡೋದು, ಸಾಕಪ್ಪ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಹೀಗೆ ಕೂತ್ಕೊಂಡಿರ್ತೀನಿ. ಆ ಟೈಮಲ್ಲಿ ವೀಡಿಯೋ ಎಡಿಟಿಂಗ್ ಮಾಡಬೇಕಂದ್ರೆ ಅದು ಕೂಡ ಹಾರ್ಡ್ ವರ್ಕೆ. ವೀಡಿಯೋ ಎಡಿಟಿಂಗ್ ಮಾಡೋದು ಸುಲಭ ಅಲ್ಲ. ಅದು ಪೀಸ್ ಆಫ್ ಮೈಂಡ್ ಇದ್ದು ನಾವು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಆವಾಗ ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಅಂತ ಎಲ್ಲಿ ಆದಂಗೆ ಆಗುತ್ತಲ್ವ. ಅದಕ್ಕೋಸ್ಕರ ನೆಮ್ಮದಿಯಾಗಿ ನನಗೆ ಇಷ್ಟೊತ್ತು ಕೆಲಸ ಮಾಡಿದ್ದೀನಿ, ರೆಸ್ಟ್ ತೊಗೊಳ್ಳೋಣ ಅಂತ ಅನಿಸ್ಬಿಟ್ಟು 1-2 ಅವರ್ ರೆಸ್ಟ್ ತೊಗೊಳ್ತೀನಿ. ಆಯ್ತು, ಸುಸ್ತಾಗಿರುತ್ತೆ, ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ. ಈ ಥರ ಫುಲ್ ಡೇ ಕಮಿಟ್ ಆಗಿರೋದ್ರಿಂದ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ಬಟ್ ಬಿಡಬೇಕು, ಅದರಲ್ಲಿ ನಾನು ಏನು ತಿಳಿಸ್ಕೊಡುವಂಥದ್ದಿಲ್ಲ ಹಾಗೆ ಅಂತ ಆ ಥರ ಏನೂ ಇಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಸಾರಿ ಕೇಳ್ತೀನಿ ತುಂಬ ಲೇಟಾಗಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ. ಯಾಕಂದರೆ ನಿಮ್ಮಿಂದನೇ ನಾನು ಈ ಒಂದು ಲೆವೆಲ್ಗೆ ಬಂದಿದ್ದು, ಈ ಮಟ್ಟಕ್ಕೆ ಬಂದಿದ್ದು. ದಿನ ಒಂದು $1/2 ಕೌಂಟ್ ಆಗ್ತಾಯಿದೆ, $1/2 ಅರ್ನಿಂಗ್ ಆಗ್ತಾಯಿದೆ ನನಗೆ ನಿಮ್ಮ ಒಂದು ಸಪೋರ್ಟಿಂದ. ಈ ಒಂದು ಅರ್ನಿಂಗ್ಸೇ ನನಗೆ ಮೋಟಿವೇಟ್ ಆಗ್ತಾಯಿದೆ. ಮಾಡೋಣ, ವೀಡಿಯೋ ಮಾಡೋಣ, ವೇಟ್ ಮಾಡ್ತಾ ಇದ್ದಾರೆ, ಗೊತ್ತಿದ್ದನ್ನು ತಿಳಿಸ್ಕೊಡೋಣ ಅಂತ ಒಂದು ಪ್ರಯತ್ನ ಮಾಡ್ತೀನಿ. ಆದರೂ ಅದು ಎಳೆಯುತ್ತೆ. ಹೆಂಗೆ ಎಳೆಯುತ್ತೆ ಅಂದರೆ ಏನೂ ಬೇಡ ಜೀವನದಲ್ಲಿ, ಎಲ್ಲ ಸುಳ್ಳು ಅನ್ನೋ ಥರ ಮೈಂಡ್ ಬ್ಲ್ಯಾಕ್ ಮಾಡಿಬಿಡುತ್ತೆ. ಆ ಥರ ಆಗುತ್ತೆ ಮನಸ್ಥಿತಿ ಸದ್ಯದ ಪರಿಸ್ಥಿತಿಲಿ. ಅದೆಲ್ಲವನ್ನು ಸೈಡಿಗೆ ಸರಿಸಿ ನಾನು ಕೂಡ ಬಲವಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಮಾಡುತ್ತೋ ಗೊತ್ತಿಲ್ಲ. ನನ್ನ ಒಂದು ಚಾನಲಲ್ಲಿ 5-6 ವೀಡಿಯೋಸ್ ಓಡ್ತಾ ಇದೆ. ಅದು ಯಾವ ವೀಡಿಯೋಸ್ಗಳಂತಂದರೆ ಹೈಸ್ಕೂಲ್ ಯೂನಿಫಾರ್ಮ್ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು, ಆಮೇಲೆ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಕಟ್ಟಿಂಗ್ ಆಗಿರ್ಬೋದು. ಇದು ತುಂಬ ಚೆನ್ನಾಗಿ ಓಡ್ತಾ ಇದೆ. ಅದರಿಂದನೇ ಇವತ್ತು ನನಗೆ ದಿನಕ್ಕೆ ಒಂದು 25-30 ರೂಪಾಯಿ ಬರ್ತಾಯಿದೆ. ದಿನ ₹5 ₹10 ಬರೋದು 25-30 ರೂಪಾಯಿ ದಿನಕ್ಕೆ ಕೌಂಟ್ ಆಗ್ತಾಯಿದೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನೋಡ್ತಾ ಇದ್ದೀರಾ. ಆಮೇಲೆ ಕಮೆಂಟ್ ಕೂಡ ಮಾಡ್ತೀರಾ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀರಾ, ತುಂಬ ಅರ್ಥ ಆಗುತ್ತೆ, ಥ್ಯಾಂಕ್ ಯು ಎಲ್ಲ ಕಳಿಸ್ತಾ ಇರ್ತೀರಲ್ಲ, ಖುಷಿ ಆಗುತ್ತೆ ನನಗೆ. ಎಲ್ಲ ನೋವುಗಳನ್ನು ಮರೆತು ಈ ಥರ ವೀಡಿಯೋ ಮಾಡೋಣ, ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತಲ್ಲ, ಆ ಖುಷಿಯಲ್ಲಿ ನನ್ನ ಖುಷಿನ ಕಂಡ್ಕೊಳ್ಳೋಣ ಅಂತ ಖುಷಿ ಆಗುತ್ತೆ. ಅದಕ್ಕಾಗಿ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಅದೆಲ್ಲ ನೋಡಿಬಿಟ್ಟು ಇವತ್ತು ನನಗೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ.
ನಾನು ಚಾನಲ್ ಸೋಷಿಯಲ್ ಮೀಡಿಯಾ ಅಂತ ನಾನು ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ಇದ್ದರೆ ಆಗಲ್ಲ, ಅದಕ್ಕೆ ತಕ್ಕನಾಗಿ ನಾನು ವರ್ಕ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಯೂಟ್ಯೂಬ್ ಟೀಮ್ ಅವರೇ ನನ್ನ ಒಂದು ಚಾನಲ್ನ ತೆಗೆದುಬಿಡ್ಬೋದು. ರೂಲ್ಸ್ ಇದೆ, ಅದು 3 ತಿಂಗಳ ಬಿಡೋಂಗಿಲ್ಲ, ಗ್ಯಾಪ್ ಬಿಡೋಂಗಿಲ್ಲ ಅನ್ನೋ ಥರ ಒಂದು ರೂಲ್ಸ್ ಇದೆ. ನಾನು ಶಾರ್ಟ್ಸನ್ನು ಹಾಕ್ತಾಯಿರ್ತೀನಿ, ಅದಕ್ಕೇನು ವಾಯ್ಸ್ ಓವರ್ ಬೇಕಿಲ್ಲ, ಏನೂ ಇಲ್ಲ. ಬ್ಯಾಕ್ಗ್ರೌಂಡು ಸಾಂಗ್ಸ್ ಅವರೇ ಕೊಟ್ಟಿರ್ತಾರೆ, ಯಾವ ಸಾಂಗ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡುವಂಥದ್ದು. ಅದನ್ನು ಮಾಡ್ತಾಯಿರ್ತೀನಿ. ದೊಡ್ಡ ದೊಡ್ಡ ವೀಡಿಯೋ ಅಂತೂ ಮಾಡಿರಲಿಲ್ಲ, ಇನ್ಮೇಲೆ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಡಿಯೋ ತುಂಬ ಚೆನ್ನಾಗಿ ಓಡ್ತಾ ಇದೆ, ಯಾವುದಂದರೆ ಕೀಮೋಥೆರಪಿ ಬಗ್ಗೆ ಮಾಡಿದ್ನಲ್ವ, ಅದು ತುಂಬ ಚೆನ್ನಾಗಿ ಓಡ್ತಾ ಇದೆ ವಿಡಿಯೋ. ತುಂಬ ಹೆಲ್ಪ್ ಆಗಿದೆ ಆ ವಿಡಿಯೋ ಮಾಡಿದ್ದು ಅಂತ ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ. ಇನ್ನೂ ಒಂದು ಕೇಳಿದರು, ಆಯುರ್ವೇದಿಕ್ ಮೆಡಿಸನ್ ಬಗ್ಗೆ ಹೇಳಿ ಅಂತ. ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಆಯುರ್ವೇದಿಕ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಅದ್ರ ಬಗ್ಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅರ್ಧಂಬರ್ಧ ಎಡಿಟಿಂಗ್ ಆಗಿದೆ, ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ನನಗೂ ಕೂಡ ಅವತ್ತು ಹುಡುಕ್ತಾ ಇದ್ದೆ ಯೂಟ್ಯೂಬಲ್ಲಿ ಕೀಮೋಥೆರಪಿ ಬಗ್ಗೆ, ಕ್ಯಾನ್ಸರ್ ಬಗ್ಗೆ ಯಾರಾದರೂ ಹೇಳಿದಾರಾ, ಯಾವ ಹಾಸ್ಪಿಟಲ್ಗೆ ತೋರಿಸೋದು, ಅದು ಇದು ಸುಮಾರು ಗೊಂದಲ ಇತ್ತು. ಅವತ್ತು ನಾನು ಹುಡುಕ್ತಾ ಇದ್ದೆ ಯೂಟ್ಯೂಬಲ್ಲಿ, ಸಿಕ್ಕಿರಲಿಲ್ಲ ವಿಡಿಯೋ, ಯಾರೂ ಮಾಡಿಲ್ಲ. ಯಾಕಂದರೆ ಅದು ಅಷ್ಟು ಸುಲಭ ಅಲ್ಲ ವಿಡಿಯೋ ಮಾಡುವಂಥದ್ದು, ಅನುಭವಿಸಿ ವಿಡಿಯೋ ಮಾಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ನಾವು ಮಾಡೋಕ್ಕಾಗಲ್ಲ, ಅನುಭವಿಸ್ತಾರೆ ಬೇರೆಯವ್ರು ನಮ್ಮ ಬಗ್ಗೆ ಹೇಳ್ಬೋದು, ಓ ಹಿಂಗೆ ಆ ಥರ ಈ ಥರ ಅಂತ. ಬಟ್ ನಾವೇ ಹೇಳೋದಿದೆಯಲ್ಲ, ಅದು ತುಂಬ ಕಷ್ಟ. ಆದರೂ ಕೂಡ ನನಗಾಗಿತ್ತಲ್ವ ಆ ಥರ ಗೊಂದಲ, ಬೇರೆಯವ್ರಿಗೂ ಕೂಡ ಆಗುತ್ತಲ್ಲ, ಅದು ಆಗಬಾರ್ದು ಅಂತ ವಿಡಿಯೋ ಮಾಡಿದ್ದೆ ಕಷ್ಟಪಟ್ಕೊಂಡು. ಅದು ಇವತ್ತು ನನಗೆ ಪ್ರತಿಫಲ ಕೊಡ್ತಾ ಇದೆ, ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ ವಿಡಿಯೋ. ಕೀಮೋಥೆರಪಿ ಬಗ್ಗೆ ವಿಡಿಯೋ ಮಾಡಿದ್ನಲ್ವ, ಅದ್ರ ಹಿಂದಿನ ಉದ್ದೇಶ ಏನಿತ್ತಂದರೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಇತ್ತು ನನಗೆ. ಇದು ಅರ್ನಿಂಗ್ ಮಾಡುತ್ತೆ, ಇವತ್ತಿನ ದಿನ ನನಗೆ ಹೆಲ್ಪ್ ಮಾಡುತ್ತೆ ಈ ವಿಡಿಯೋ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಅವತ್ತಿನ ಮನಸ್ಥಿತಿ ಏನಿತ್ತಂದರೆ, ನನಗಾಗಿತ್ತಲ್ವ ಆ ಥರ ಗೊಂದಲ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡಿದ್ದು. ಅವತ್ತು ತುಂಬ ದುಃಖದಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಇವತ್ತು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಆ ವಿಡಿಯೋ. ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಖುಷಿ, ಆದರೆ ಇನ್ನೊಂದು ಅರ್ನಿಂಗ್ ಆಗ್ತಾ ಇದೆ ಆ ವಿಡಿಯೋದಿಂದ ಅನ್ನೋದು ಇನ್ನೊಂದು ಖುಷಿ. ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ, ನಿಮ್ಮ ಪಾಡಿಗೆ ನೀವು ಕಷ್ಟಪಡಿ, ಫಲ ಎಲ್ಲ ದೇವ್ರಿಗೆ ಬಿಟ್ಬಿಡಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಈ ರೂಪದಲ್ಲಿ ನನಗೆ ಇವತ್ತು ಉತ್ಸಾಹ ಕೊಡುತ್ತೆ ಅನ್ನೋದು ನಿಜವಾಗ್ಲೂ ನಾನು ಅದನ್ನು ಕನಸಲ್ಲೂ ಕೂಡ ನೆನೆಸ್ಕೊಂಡಿರಲಿಲ್ಲ. ಕೆಲವೊಂದಷ್ಟು ವೀಡಿಯೋಗಳು ನಾನು ದುಃಖದಲ್ಲಿದ್ದರೂ ಕೂಡ ಹೊರಗೆ ಬರುವಂತೆ ಮಾಡ್ತಾಯಿದೆ ನಾನು ಒಂದಷ್ಟು ವೀಡಿಯೋಗಳು. ಅದೆಲ್ಲ ವೀಡಿಯೋಸ್ ಯಾವುದ್ಯಾವುದಂದರೆ ಬ್ಲೌಸ್ ಕಟ್ಟಿಂಗ್, ಸ್ಟಿಚಿಂಗು ಮತ್ತು ಕೀಮೋಥೆರಪಿ ಬಗ್ಗೆ ಯಾವುದು ಜೆನ್ಯೂನ್ ಇದೆ ಅದನ್ನೆಲ್ಲ ಸರ್ಚ್ ಲಿಸ್ಟಲ್ಲಿ ಯಾರೆಲ್ಲ ಸರ್ಚ್ ಮಾಡ್ತಾರೆ ನನ್ನ ಒಂದು ವೀಡಿಯೋಸನ್ನು ತೋರಿಸ್ತಾ ಇದ್ದಾರೆ ಯೂಟ್ಯೂಬ್ ಟೀಮ್ ಅವರು. ಹಾಗೆ ಪ್ರತಿ ತಿಂಗಳು ಮೇಲ್ ಮಾಡ್ತಾರೆ, ನೀವು ಈ ವಿಡಿಯೋದಿಂದ ಇನ್ಸ್ಪೈರ್ ಆಗಿ ಯಾಕೆ ಡಲ್ ಇದ್ದೀರಾ, ಈ ಥರ ವೀಡಿಯೋ ಮಾಡಿ, ಹೀಗೆ ನೀವು ಇನ್ನೂ ಮುಂದಕ್ಕೆ ಹೋಗ್ಬೋದು, ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು, ಇನ್ನೂ ಜಾಸ್ತಿ ಅರ್ನಿಂಗ್ ಮಾಡ್ಬೋದು. ಈ ಥರ ಪ್ರತಿ ತಿಂಗಳು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ಮೇಲ್ ಕಳಿಸ್ತಾನೆ ಇರ್ತಾರೆ. ಆ ಮೇಲಿಂದ ನಾನು ಇನ್ಸ್ಪೈರ್ ಆಗಿದ್ದು ಒಂದು, ಆಮೇಲೆ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದ್ದಾವೆ ಒಂದಷ್ಟು ವೀಡಿಯೋಗಳು, ಅದರಿಂದ ಇನ್ಸ್ಪೈರ್ ಆಗಿ ನಾನು ವೀಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ದಿನಗಳ ನಂತರ. ಇನ್ಮೇಲೆ ಕೂಡ ಅಷ್ಟೇ, ಯಾವುದು ಒಂದು ಅದರಲ್ಲಿ ಏನು ಕಂಟೆಂಟ್ ಇದೆ ನೋಡಿಕೊಂಡು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಮಸ್ಕಾರ.